ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಜನತೆಗೆ ಸದ್ದಿಲ್ಲದೆ BWSSP ಅತಿ ದೊಡ್ಡ ಬರೆ ಎಳೆಯೋದಕ್ಕೆ ಸಿದ್ಧವಾಗಿದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಅಭಿವೃದ್ಧಿ ಹೆಸರಲ್ಲಿ BWSSP ಜನಸಾಮಾನ್ಯರಿಗೆ ಶಾಕ್ ಕೊಡೋದಕ್ಕೆ ಸಿದ್ಧವಾಗ್ತಾ ಇದೆಯಾ ಅಂತ ಬೆಂಗಳೂರಿಗೆ ಕಾದಿದೆಯಾ ಮತ್ತೊಂದು ಬಿಗ್ ಶಾಕ್. ಸದ್ದಿಲ್ಲದೆ ದೊಡ್ಡ ಬರೆ ಎಳೆಯೋದಕ್ಕೆ ಸಜ್ಜಾಗ್ತಾ ಇದೆಯಾ BWSSP. ಅಭಿವೃದ್ಧಿ ಹೆಸರಲ್ಲಿ BWSSP ಏನ್ ಮಾಡ್ತಾ ಇದೆ ಗೊತ್ತಾ? ದುಬಾರಿ ದುನಿಯಾದ ಮಧ್ಯೆ ಈ ಹೊಸ ಶಾಕ್ ಎಷ್ಟು ಸರಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ BWSSP ಯ ಶಾಕಿಂಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರೋರು ನೋಡ್ಲೇಬೇಕಾಗಿರುವ ಸ್ಟೋರಿ. BWSSP ಅಭಿವೃದ್ಧಿ ಹೆಸರಲ್ಲಿ ಮಾಡೋದಕ್ಕೆ ಹೊರಟಿರೋದು ಏನು? ಬೆಂಗಳೂರಲ್ಲಿ ಸದ್ದಿಲ್ಲದೆ ನೀರಿನ ದರ ಏರಿಸ್ಬಿಟ್ಟಿದೆ ಜಲಮಂಡಳಿ. 20 ಲೀಟರ್ ಶುದ್ಧ ನೀರು ಬೇಕು ಅಂದ್ರೆ ಇನ್ನು ಮುಂದೆ ಕೊಡಬೇಕಂತೆ ದುಬಾರಿ ಹಣ. ಪ್ರತಿ 20 ಲೀಟರ್ ನೀರಿಗೆ 5 ರೂಪಾಯಿಂದ 10 ರೂಪಾಯಿಗೆ ದರ ಏರಿಸ್ಬಿಟ್ಟಿದೆ ಅಂತೆ ಜಲಮಂಡಳಿ. ಇನ್ನು ಮುಂದೆ ನೀರಿನ ಘಟಕಗಳಲ್ಲಿ ಕಾಯಿನ್ ಬದಲು QR ಕೋಡ್ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ನಿರ್ವಹಣೆ ಹೆಸರಲ್ಲಿ ಹಗಲು ದರೋಡೆಗಿಳಿದು ಬಿಡ್ತಾ BWSSP. ತನ್ನ ಆರ್ಥಿಕ ಕಷ್ಟ ಸರಿದೂಗಿಸೋ ಸಲುವಾಗಿ ಸದ್ದಿಲ್ಲದೆ ದರ ಏರಿಸ್ತಾ BWSSP ಅಂತ ಜಲಮಂಡಳಿ. GBA ನಿರ್ವಹಿಸ್ತಾ ಇದ್ದ ಶುದ್ಧ ನೀರಿನ ಘಟಕ ಅದರ ದರ ಏರಿಕೆ ಆಗಿದೆ. ನಿರ್ವಹಣೆ ಮಾಡ್ತೀವಿ ಅಂತ ದರ ಏರಿಸಿ ಸಿಟಿ ಮಂದಿಗೆ ಶಾಕ್ ಕೊಟ್ಟಿದೆ ಜಲಮಂಡಳಿ. ಜಲಮಂಡಳಿ ನಡೆಗೆ ಈಗ ಸಿಲಿಕಾನ್ ಸಿಟಿ ಮಂದಿ ಫುಲ್ ಗರಂ ಹಾಕಿದ್ದಾರೆ. 5 ರೂಪಾಯಿ ಕಾಯಿನ್ ಹಾಕಿದ್ರೆ ನೀರ್ ತರಬಹುದಿತ್ತು. ಬಟ್ ಇನ್ನು ಮುಂದೆ ಕಾಯಿನ್ ಅಲ್ಲ, QR ಕೋಡ್ ಸ್ಕ್ಯಾನ್ ಮಾಡಿ 10 ರೂಪಾಯಿ ಹಾಕ್ಬೇಕು. 10 ರೂಪಾಯಿ ಕೊಟ್ರೆ ಮಾತ್ರ ನಿಮ್ಮ ನೀರಿನ ಕ್ಯಾನ್ ತುಂಬ್ಕೊಂಡು ಬರೋದಕ್ಕೆ ಸಾಧ್ಯ ಆಗುತ್ತೆ. ಕಾರಣ ಏನ್ ಕೊಡ್ತಾ ಇದೆ ಗೊತ್ತಾ ಜಲಮಂಡಳಿ? ಏನ್ ಸರ್ ಇದಕ್ಕಿದ್ದಂತೆ 5 ರೂಪಾಯಿ ಹೈಕ್ ಮಾಡ್ಬಿಟ್ಟಿದ್ದೀರಲ್ಲ ಅಂತ ಅಂದ್ರೆ ಅಭಿವೃದ್ಧಿ ಮಾಡ್ಬೇಕಲ್ಲಪ್ಪ, ನಿರ್ವಹಣೆ ಮಾಡ್ಬೇಕಲ್ಲ, ಆ ಕಾರಣಕ್ಕೆ ದುಡ್ಡು ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ₹5 ಕ್ಯಾನ್ಯಾಗ 100 ಕ್ಯಾನ್ ಹೋಗ್ತಿದ್ವು. ಈಗ ಒಂದು 23 ಡಬ್ಬೆ ಹೋಗಲ್ದು. ಎಳೆವಲ್ದಲ್ಲ, ಎಳೆವಲ್ದು, ಟವರ್ ಎಳೆವಲ್ದು. ಎಷ್ಟು ಪ್ರಾಬ್ಲಮ್ಮು. ಅವು ಕಾರಿನ ತಪ್ಪರೆ 106 ಲೀಟ್ರ್ ಹೋಗ್ತಿದ್ವು. 5-15 ಲೀಟ್ರ್ 106 ಲೀಟ್ರ್ ಹೋಗ್ತಿದ್ವು. 20-30 ಹೋಗಲ್ವ ಈಗ. ಈಗ ಸಿಗಲ್ಲ ಬಡ್ದಾಡ್ತಾರೆ. ಈಗ ಒಂದು ತಿಂಗಳಂತ ಬಡ್ದಾಡ್ತಾರೆ. ಸಿಗಲ್ಲ ನೀರು ಸಿಗಲ್ಲ. ಗಂಟೆ ಹೋಗ್ತಿದ್ರೆ ಗಂಟೆ ಕೊಟ್ಟು ಯಾರು ಅಂದ್ರೆ ಗೊತ್ತಾಗ ಕೆಲಸ ಮುಗಿಸ್ಬಿಟ್ಟು ಜನಗಳಿಗೆ ಕಾಯಿನಿದ್ರೇ ಚೆನ್ನಾಗದು. ಇವಾಗ ಏನಾಗುತ್ತೆ ಅಂದರೆ ಕೆಲವರು ಸ್ಕ್ಯಾನರ್ ಬರೋದಿಲ್ಲ. ಓಕೆನಾ? ಈಗ ಬಡವರು ಇರ್ತಾರೆ, ಚೆನ್ನಾಗಿರೋರು ಇರ್ತಾರೆ, ಅವರೆಲ್ಲ ಬಂದ್ಬಿಟ್ಟು ಇದು ಮಾಡ್ತಾರೆ. ಇದು ಸ್ಕ್ಯಾನರ್ ಬರದೇ ಇರ್ತಾರೆ, ಪಾಪ ಅವ್ರಿಗೆ ತೊಂದರೆ ಆಗ್ತೈತಿ. ಬಂದರೆ ಸರಿ ಹೋಗುತ್ತೆ ಅದು. ಓಕೆನಾ? ಬರ್ದೇ ಇರೋದಾಗೆ ಪಾಪ